ಸ್ನೇಹಿತರೆ, ತಮ್ಮ ಬಲವನ್ನು ತಮಡೆ ಅಮರತ್ವದಂತೆ ಭಾವಿಸಿ ಗರ್ವದಿಂದ ಇರಬಲ್ಲ ಸಾಮ್ರಾಜ್ಯಗಳನ್ನು ಇತಿಹಾಸ ಎಂದಿಗೂ ಕ್ಷಮಿಸುವುದಿಲ್ಲ. ಇಂದು ನೀವು ಕೇಳುತ್ತಿರುವ ಈ ಕಥೆ ಕೇವಲ ವ್ಯಾಪಾರ, ಟ್ಯಾರಿಫ್ಗಳು ಅಥವಾ ಒಪ್ಪಂದಗಳ ಬಗ್ಗೆ ಮಾತ್ರವಲ್ಲ. ಇದು ಬದಲಾಗುತ್ತಿರುವ ಪ್ರಪಂಚದ ಕಥೆ. ದಶಕಗಳಿಂದ ತನ್ನನ್ನು ತಾನು ಪ್ರಪಂಚದ ಮಾಲೀಕನಂತೆ ಭಾವಿಸಿಕೊಂಡ ಆ ವ್ಯವಸ್ಥೆ ಕುಸಿದು ಬೀಳುತ್ತಿರುವ ಕಥೆ ಇದು. ಮತ್ತು ಇದು ಭಾರತದ ಕಥೆ. ಇನ್ನು ಮುಂದೆ ಯಾರ ಹುದ್ದೆಯಲ್ಲೂ ಅಲ್ಲದೆ ತನ್ನದೇ ಸ್ವಾರ್ಥಗಳ ಮಾರ್ಗದಲ್ಲಿ ನಡೆಯುತ್ತಿರುವ ದೇಶದ ಬಗ್ಗೆ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಈ ಐತಿಹಾಸಿಕ ವ್ಯಾಪಾರ ಒಪ್ಪಂದದ ಸುದ್ದಿ ಬಯಲಿಗೆ ಬಂದ ಕೂಡಲೇ ಪ್ರಪಂಚದ ರಾಜಕೀಯಗಳಲ್ಲಿ ಭೂಕಂಪನಂತಾಯಿತು. ಪ್ರಪಂಚದೆಲ್ಲ ಗಮನ ಈ ಒಪ್ಪಂದದ ಮೇಲೆ ಬಿತ್ತು. ಆದರೆ ಅದರಲ್ಲಿ ಅತ್ಯಂತ ಆತಂಕಕ್ಕೊಳಗಾದದ್ದು ಅಮೆರಿಕ. ಆ ಆತಂಕದಲ್ಲೇ ಅಮೆರಿಕಾದಿಂದ ಬಂದ ಒಂದು ಹೇಳಿಕೆ ನಿಜವಾದ ಸತ್ಯವನ್ನು ಎಲ್ಲರ ಮುಂದೆ ಬಟ್ಟಬಯಲು ಮಾಡಿತು. ಯುರೋಪ್ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ತನಗೆ ವಿರುದ್ಧವಾಗಿ ಯುದ್ಧಕ್ಕೆ ಹಣ ಸಮರ್ಪಿಸುತ್ತಿದೆ ಎಂದು ಅಮೆರಿಕ ಹೇಳಿತು. ಈ ಮಾತು ಕೇಳಿದ ಕೂಡಲೇ ಒಂದು ಪ್ರಶ್ನೆ ಬರಬೇಕೇ ಬರುತ್ತದೆ. ಇದು ನಿಜಕ್ಕೂ ನೀತಿಯ ಬಗ್ಗೆಯ ಆತಂಕವೇ ಅಥವಾ ಭಯದಿಂದ ಬಂದ ಅರಚಾಟವೇ? ಅಮೆರಿಕ ಬಯಸುತ್ತಿರುವುದೇನೆಂದರೆ ಯುರೋಪ್ ಕೂಡ ತನ್ನಂತೆಯೇ ಮಾಡಬೇಕು. ಭಾರತದ ಮೇಲೆ ಟ್ಯಾರಿಫ್ಗಳನ್ನು ಹಾಕಬೇಕು, ವ್ಯಾಪಾರವನ್ನು ನಿಲ್ಲಿಸಬೇಕು, ಒತ್ತಡ ತರಬೇಕು, ರಷ್ಯಾದೊಂದಿಗೆ ದೂರವಿಡಬೇಕೆಂದು ಭಾರತವನ್ನು ಬಲವಂತ ಮಾಡಬೇಕು. ಆದರೆ ಈ ಬಾರಿ ಕಥೆ ಅಮೆರಿಕ ಊಹಿಸಿದಂತೆ ಸಾಗಲಿಲ್ಲ. ಯುರೋಪ್ ತಲೆಭಾಗದೆ ಕಣ್ಣುಗಳಲ್ಲಿ ಕಣ್ಣುಗಳನ್ನು ಹಾಕಿ ತನ್ನದೇ ಸ್ವಾರ್ಥಗಳನ್ನು ಆಯ್ದುಕೊಂಡಿತು. ಇದೇ ವಿಷಯ ಅಮೆರಿಕಕ್ಕೆ ಅತ್ಯಂತ ನೋವುಂಟು ಮಾಡಿತು. ಯಾಕೆಂದರೆ ಇದು ಸಾಮಾನ್ಯ ಒಪ್ಪಂದವಲ್ಲ. ಇದು ಸುಮಾರು 2 ಬಿಲಿಯನ್ ಜನರ ಮಾರುಕಟ್ಟೆಯನ್ನು ಸೇರಿಸುವ ಆರ್ಥಿಕ ಸೇತುವೆ. ಇದು ಪ್ರಪಂಚದ ಒಟ್ಟು ಜಿಡಿಪಿಯಲ್ಲಿ ಸುಮಾರು 25% ಭಾಗವನ್ನು ಒಂದೇ ಸ್ತರಕ್ಕೆ ತರುವ ಒಪ್ಪಂದ. ಅದಕ್ಕೆ ಯುರೋಪಿಯನ್ ಕಮಿಷನ್ ಅಧ್ಯಕ್ಷರು ಇದನ್ನು ಇಲ್ಲಿಯವರೆಗಿನ ಅತಿ ದೊಡ್ಡ ಮತ್ತು ಅತ್ಯಂತ ಮಹತ್ವಾಕಾಂಕ್ಷಿಯ ವ್ಯಾಪಾರ ಒಪ್ಪಂದ ಎಂದು ಕರೆದರು. ಭಾರತ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ವ್ಯವಸ್ಥೆ. ಯುರೋಪಿಯನ್ ಯೂನಿಯನ್ 27 ದೇಶಗಳೊಂದಿಗಿನ ಅತ್ಯಂತ ಸಂಪನ್ನವಾದ ಏಕೈಕ ಮಾರುಕಟ್ಟೆ. ಈ ಎರಡೂ ಸೇರಿದಾಗ ಅದು ಕೇವಲ ವ್ಯಾಪಾರ ಮಾತ್ರವಲ್ಲ, ಅದು ಶಕ್ತಿಯ ಸಮತೋಲನದಲ್ಲಿ ಬದಲಾವಣೆ ತರುತ್ತದೆ. ಈ ಒಪ್ಪಂದದ ವಿಶೇಷತೆ ಏನೆಂದರೆ ಇದು ಕೇವಲ ವಸ್ತುಗಳಿಗೆ ಮಾತ್ರ ಸೀಮಿತವಲ್ಲ. ಇದರಲ್ಲಿ ಸೇವೆಗಳು, ಹೂಡಿಕೆಗಳು, ತಂತ್ರಜ್ಞಾನ, ಉತ್ಪಾದನೆ ಮತ್ತು ಮುಖ್ಯವಾಗಿ ಭವಿಷ್ಯದ ಸರಬರಾಜು ಸರಕಳಿಗಳು ಇವೆ. ಯುರೋಪ್ ಭಾರತದಿಂದ ಬರುವ ಟೆಕ್ಸ್ಟೈಲ್ಗಳು, ಚರ್ಮ, ರತ್ನಗಳು, ಆಭರಣಗಳು, ರಸಾಯನಗಳು ಮತ್ತು ಇಂಜಿನಿಯರಿಂಗ್ ವಸ್ತುಗಳ ಮೇಲೆ ಟ್ಯಾರಿಫ್ಗಳನ್ನು ಕಡಿಮೆ ಮಾಡುತ್ತದೆ. ಅದೇ ರೀತಿ ಭಾರತ ಯುರೋಪ್ನಿಂದ ಬರುವ ಉನ್ನತ ಮಟ್ಟದ ಯಂತ್ರಗಳು, ಆಟೋಮೊಬೈಲ್ಗಳು ಮತ್ತು ವೈನ್ನಂತಹ ಉತ್ಪನ್ನಗಳ ಮೇಲೆ ತೆರಿಗೆಗಳನ್ನು ಕಡಿಮೆ ಮಾಡಲು ಸಿದ್ಧವಿದೆ. ಆದರೆ ನಿಜವಾದ ಆಟ ಸೇವಾ ಕ್ಷೇತ್ರದಲ್ಲಿದೆ. ಭಾರತ ಬಯಸುತ್ತಿರುವುದೇನೆಂದರೆ ತನ್ನ ಐಟಿ ಮತ್ತು ಟೆಕ್ ತಜ್ಞರಿಗೆ ಯುರೋಪ್ನಲ್ಲಿ ಸುಲಭವಾಗಿ ಕೆಲಸ ಮಾಡುವ ವೀಸಾಗಳು ಬರಬೇಕು. ಭಾರತೀಯ ಡಿಗ್ರಿಗಳಿಗೆ ಮಾನ್ಯತೆ ಬರಬೇಕು. ಬದಲಿಗೆ ಯುರೋಪ್ಗೆ ಭಾರತದಲ್ಲಿ ಬ್ಯಾಂಕಿಂಗ್, ವಿಮೆ ಮತ್ತು ಡಿಜಿಟಲ್ ಸೇವಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರವೇಶ ದೊರೆಯುತ್ತದೆ. ಇದು ಒಂದು ಬದಿಯಲ್ಲಿ ಮಾತ್ರ ಲಾಭವಾಗುವ ಒಪ್ಪಂದವಲ್ಲ, ಇದು ಎರಡೂ ಕಡೆಯ ಅಗತ್ಯಗಳೊಂದಿಗೆ ರೂಪಿಸಲಾದ ಒಪ್ಪಂದ. ಇನ್ನು ಅಮೆರಿಕದ ನೋವು ಪ್ರಾರಂಭವಾಗುವ ಭಾಗಕ್ಕೆ ಬನ್ನಿ. ಯುರೋಪ್ನಲ್ಲಿನ ದೊಡ್ಡ ಕಂಪನಿಗಳು ಇನ್ನು ಮುಂದೆ ಚೀನಾದ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಬೇಕೆಂದು ಯೋಚಿಸುತ್ತಿಲ್ಲ. ಕೋವಿಡ್ ಸಮಯದಲ್ಲಿ ಸರಬರಾಜು ಸರಪಳಿ ಸಂಕಷ್ಟ ಮತ್ತು ಭೂರಾಜಕೀಯಗಳು ಅವರಿಗೆ ಒಂದೇ ದೇಶದ ಮೇಲೆ ಅವಲಂಬಿತರಾಗುವುದು ಎಷ್ಟು ಅಪಾಯಕಾರಿ ಎಂದು ಕಲಿಸಿವೆ. ಅದಕ್ಕೆ ಚೀನಾ+1 ಕಾರ್ಯತಂತ್ರದಲ್ಲಿ ಅತಿ ದೊಡ್ಡ ಹೆಸರಾಗಿ ಭಾರತ ಬೆಳೆಯಿತು. ಭಾರತ ಪ್ರಜಾಪ್ರಭುತ್ವ ದೇಶ, ಸ್ಥಿರವಾದದ್ದು ಮತ್ತು ವಿಶ್ವಾಸಾರ್ಹವಾದದ್ದು. ದೀರ್ಘಕಾಲೀನ ಹೂಡಿಕೆಗಳಿಗೆ ಸುರಕ್ಷಿತ ಸ್ಥಳವೆಂದು ಭಾವಿಸುತ್ತಾರೆ. ಅದಕ್ಕೆ ಯುರೋಪ್ ಈಗ ತನ್ನ ಉತ್ಪಾದನಾ ಆಧಾರವನ್ನು ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಸ್ಥಳಾಂತರಿಸಲು ನೋಡುತ್ತಿದೆ. ಇಲ್ಲಿಯೇ ಅಮೆರಿಕಕ್ಕೆ ಗಟ್ಟಿ ಆಘಾತ ಬಿತ್ತು. ಯಾಕೆಂದರೆ ಅಮೆರಿಕದ ಬಲ ಕೇವಲ ಸೇನೆಯಲ್ಲಿಯೇ ಇಲ್ಲ, ಅದರ ಅತಿದೊಡ್ಡ ಬಲ ಆರ್ಥಿಕ ನಿಯಂತ್ರಣ, ಟ್ಯಾರಿಫ್ಗಳು ಮತ್ತು ಡಾಲರ್ ಮೂಲಕ ಒತ್ತಡ ತರುವ ಶಕ್ತಿ. ಆದರೆ ಭಾರತದಂತಹ ದೇಶಗಳಿಗೆ ಪರ್ಯಾಯಗಳು ಬಂದ ನಂತರ ಆ ನಿಯಂತ್ರಣ ಸಡಿಲವಾಗುತ್ತಿದೆ. ಅಮೆರಿಕದ ಆರೋಪ ಏನೆಂದರೆ ಭಾರತ ರಷ್ಯಾದಿಂದ ಅಗ್ಗದ ಬೆಲೆಗೆ ಕಚ್ಚಾ ತೈಲ ಖರೀದಿಸುತ್ತದೆ, ಅದನ್ನು ಶುದ್ಧೀಕರಿಸಿ ಅದೇ ತೈಲವನ್ನು ಯುರೋಪ್ಗೆ ಮಾರುತ್ತದೆ. ಈ ಪ್ರಕ್ರಿಯೆಯಲ್ಲಿ ರಷ್ಯಾಗೆ ಪರೋಕ್ಷವಾಗಿ ಲಾಭವಾಗುತ್ತದೆ. ಇದನ್ನು ಮಾರುವ ಮೂಲಕ ಯುರೋಪ್ ತನ್ನದೇ ಸುರಕ್ಷತೆಗೆ ಅಪಾಯ ತರುತ್ತಿದೆ ಎಂದು ಅಮೆರಿಕ ಹೇಳುತ್ತಿದೆ. ಆದರೆ ಇಲ್ಲಿಯೇ ಅಮೆರಿಕದ 2 ಮುಖಗಳು ಪ್ರಪಂಚದ ಮುಂದೆ ಬಯಲಾಗುತ್ತವೆ. ಅಮೆರಿಕ ಇನ್ನೂ ರಷ್ಯಾದಿಂದ ಅಣು ಇಂಧನ ಮತ್ತು ಯುರೇನಿಯಂನಂತಹ ಮುಖ್ಯ ವಸ್ತುಗಳನ್ನು ಖರೀದಿಸುತ್ತಿದೆ. ಅವುಗಳ ಮೇಲೆ ಸಂಪೂರ್ಣ ನಿಷೇಧವಿಲ್ಲ. ತನ್ನ ಅಗತ್ಯಗಳಿಗಾಗಿ ರಷ್ಯಾದೊಂದಿಗೆ ವ್ಯಾಪಾರ ಮಾಡುವ ಅಮೆರಿಕಕ್ಕೆ
ಭಾರತ ಮತ್ತು ಯುರೋಪ್ಗೆ ನೀತಿಯ ಬಗ್ಗೆ ಉಪನ್ಯಾಸ ನೀಡುವ ಹಕ್ಕನ್ನು ಯಾರು ಕೊಟ್ಟರು? ನಿಜ ಏನೆಂದರೆ ಇದು ನೀತಿಯ ವಿಷಯವಲ್ಲ, ಇದು ನಿಯಂತ್ರಣದ ವಿಷಯ. ಭಾರತ ಮತ್ತು ಯುರೋಪ್ ನಡುವಿನ ಈ ಒಪ್ಪಂದ ಅಮೆರಿಕ ಇತರರ ಮೇಲೆ ಒತ್ತಡ ತರುವ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಮೊದಲು ಭಾರತಕ್ಕೆ ಸೀಮಿತ ಆಯ್ಕೆಗಳೇ ಇದ್ದವು. ಈಗ ಯುರೋಪ್ ಇದೆ, ಮಧ್ಯಪ್ರಾಚ್ಯ ಇದೆ, ಏಷ್ಯಾ ಇದೆ. ಅದಕ್ಕೆ ಅಮೆರಿಕದ ಒತ್ತಡದ ಆಟ ದೀರ್ಘಕಾಲಕ್ಕೆ ವಿಫಲವಾಗುತ್ತಿದೆ. ಈ ಒಪ್ಪಂದ ಪಶ್ಚಿಮ ದೇಶಗಳ ತಥಾಕಥಿತ ಐಕ್ಯತೆಯಲ್ಲಿ ಸಣ್ಣ ಸಣ್ಣ ಬಿರುಕುಗಳನ್ನು ತಂದಿದೆ. ದಶಕಗಳಿಂದ ಯುರೋಪ್ ಅಮೆರಿಕದ ನಿರ್ಣಯಗಳೊಂದಿಗೆಯೇ ನಿಲ್ಲುತ್ತಿತ್ತು. ಆದರೆ ಈ ಬಾರಿ ಯುರೋಪ್ ಸ್ಪಷ್ಟವಾಗಿ ಹೇಳಿತು, ನಾವು ನಮ್ಮ ಆರ್ಥಿಕ ಸ್ವಾರ್ಥಗಳನ್ನು ಮೊದಲು ನೋಡುತ್ತೇವೆ. ಇದು ಒಂದು ಸಂಕೇತ. ಪ್ರಪಂಚ ಇನ್ನು ಮುಂದೆ ಬ್ಲಾಕ್ ರಾಜಕೀಯಗಳಿಂದ ಹೊರಬರುತ್ತಿದೆ. ಭಾರತದ ಕಾರ್ಯತಂತ್ರ ಇಲ್ಲಿಯೇ ತುಂಬಾ ಸ್ಪಷ್ಟವಾಗಿ ಮತ್ತು ಸಮತೋಲಿತವಾಗಿದೆ. ಯಾವ ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘಿಸಿಲ್ಲ. ರಷ್ಯಾದಿಂದ ತೈಲ ಖರೀದಿಸುವುದು ಸಂಪೂರ್ಣವಾಗಿ ಕಾನೂನುಬದ್ಧ. ಭಾರತ ಸ್ಪಷ್ಟವಾಗಿ ಹೇಳಿದೆ, ತನ್ನ ಇಂಧನ ಸುರಕ್ಷತೆ ಯಾವ ರಾಜಕೀಯ ಒತ್ತಡಕ್ಕೂ ಮೀರಿದ್ದು. ಅದೇ ಸಮಯದಲ್ಲಿ ಅಮೆರಿಕ, ಯುರೋಪ್ ಮತ್ತು ರಷ್ಯಾ ಮೂರರೊಂದಿಗೂ ಸಂಬಂಧಗಳನ್ನು ಮುಂದುವರಿಸುತ್ತದೆ. ಇದೇ ಭಾರತದ ಮಲ್ಟಿ ಅಲೈನ್ಮೆಂಟ್ ನೀತಿ. ಯುರೋಪ್ಗೂ ಭಾರತ ದೀರ್ಘಕಾಲೀನ ಕಾರ್ಯತಂತ್ರಾತ್ಮಕ ಆಯ್ಕೆ. ಚೀನಾದೊಂದಿಗಿನ ಸಂಬಂಧಗಳು ಉದ್ವಿಗ್ನವಾಗಿವೆ. ಅಮೆರಿಕದ ರಕ್ಷಣಾವಾದಿ ಧೋರಣೆ ಹೆಚ್ಚಿದೆ. ಅಂತಹ ಸಮಯದಲ್ಲಿ ಭಾರತ ದೊಡ್ಡದು, ಸ್ಥಿರವಾದದ್ದು ಮತ್ತು ವಿಶ್ವಾಸಾರ್ಹ ಮಾರುಕಟ್ಟೆಯಾಗಿ ಮುಂದೆ ಬರುತ್ತಿದೆ. ಅಮೆರಿಕದ ಆತಂಕ ಕೇವಲ ಭಾರತ ಅಥವಾ ಯುರೋಪ್ನೊಂದಿಗೆಯೇ ನಿಲ್ಲಲಿಲ್ಲ. ಅಮೆರಿಕ ತನ್ನ ಹಲವು ನಿಕಟ ಮಿತ್ರ ದೇಶಗಳೊಂದಿಗೆ ಸಂಬಂಧಗಳನ್ನು ಹಾಳು ಮಾಡಿಕೊಂಡಿದೆ. ನಾಟೋ ದೇಶಗಳೊಂದಿಗೆ ಉದ್ವಿಗ್ನತೆಗಳು, ಫ್ರಾನ್ಸ್ ಮತ್ತು ಜಪಾನ್ನೊಂದಿಗೂ ನಂಬಿಕೆ ಕಡಿಮೆಯಾಗಿದೆ. ಜಪಾನ್ ಅದರ ಸುರಕ್ಷತೆಯ ಜವಾಬ್ದಾರಿ ಅಮೆರಿಕ ತೆಗೆದುಕೊಂಡಿದೆಯಲ್ಲವೇ? ಈಗ ತನ್ನದೇ ಸುರಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಿಕೊಳ್ಳುತ್ತಿದೆ. ಯಾಕೆಂದರೆ ಅಮೆರಿಕದ ಭರವಸೆಯ ಮೇಲೆ ಸಂಪೂರ್ಣ ನಂಬಿಕೆ ಇಲ್ಲದಂತಾಗಿದೆ. ಟ್ರಂಪ್ ದೊಡ್ಡ ದೇಶಗಳೊಂದಿಗೆ ಹೇಗೆ ಜಗಳ ಮಾಡಿದರೋ ಆ ಫಲಿತಾಂಶ ಈಗ ಕಾಣುತ್ತಿದೆ. ಫ್ರಾನ್ಸ್, ಚೀನಾ, ರಷ್ಯಾ ಮತ್ತು ಭಾರತ ಇವು ಒತ್ತಡಕ್ಕೆ ತಲೆಬಾಗುವ ದೇಶಗಳಲ್ಲ. ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸುವ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಯುರೋಪಿಯನ್ ಯೂನಿಯನ್ ಏಕತೆಯೊಂದಿಗೆ ಅಮೆರಿಕಕ್ಕೆ ಎದುರಾಗಿ ನಿಂತಿತು. ಈಗ ಅಮೆರಿಕಕ್ಕೆ ಅಲ್ಲಿಯೂ ತನ್ನ ಸ್ಥಾನದಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಾಗಿ ಬಂದಿದೆ. ಇವೆಲ್ಲವೂ ಅಮೆರಿಕದ ವಿದೇಶಾಂಗ ನೀತಿಯಲ್ಲಿ ಅತೀ ದೊಡ್ಡ ವೈಫಲ್ಯಗಳಾಗಿ ಲೆಕ್ಕಕ್ಕೆ ಬರುತ್ತಿವೆ. ಪ್ರಪಂಚ ಈಗ ಡಾಲರ್ನಿಂದ ದೂರ ಸರಿಯುತ್ತಿದೆ. ಅಮೆರಿಕನ್ ಟ್ರೆಜರಿ ಬಾಂಡ್ಗಳ ಮೇಲಿನ ನಂಬಿಕೆ ಕಡಿಮೆಯಾಗುತ್ತಿದೆ. ಇಟಲಿ, ಫ್ರಾನ್ಸ್ ಮತ್ತು ಜರ್ಮನಿಯಂತಹ ದೇಶಗಳು ತಮ್ಮ ಚಿನ್ನವನ್ನು ಅಮೆರಿಕಾದಿಂದ ಹಿಂದಕ್ಕೆ ತೆಗೆದುಕೊಳ್ಳುತ್ತಿವೆ. ಇದು ಒಂದು ಸಂಕೇತ. ಪ್ರಪಂಚ ಇನ್ನು ಮುಂದೆ ಒಂದೇ ಶಕ್ತಿಯ ಮೇಲೆ ಅವಲಂಬಿತರಾಗಬೇಕೆಂದು ಯೋಚಿಸುತ್ತಿಲ್ಲ. ಅಂತಹ ಸಮಯದಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವತಃ ದೃಢೀಕರಿಸಿದರು, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ದೊಡ್ಡ ಒಪ್ಪಂದಕ್ಕೆ ಸಹಿ ಬಿದ್ದಿದೆ ಎಂದು. ಇದನ್ನು ಎರಡು ದೊಡ್ಡ ಆರ್ಥಿಕ ವ್ಯವಸ್ಥೆಗಳ ನಡುವಿನ ಪರಿಪೂರ್ಣ ಭಾಗಸ್ವಾಮ್ಯ ಎಂದು ವರ್ಣಿಸಿದರು. ಈ ಘೋಷಣೆ ಆ ಸಮಯದಲ್ಲಿ ಬಂದದ್ದು 16ನೇ ಭಾರತ ಯುರೋಪಿಯನ್ ಯೂನಿಯನ್ ಶೃಂಗಸಭೆ ನಡೆದಾಗ. ಇದು ಸಾಮಾನ್ಯ ಸಭೆಯಲ್ಲ, ಇದು ಒಂದು ಐತಿಹಾಸಿಕ ತಿರುವು. ಮೋದಿ ಹೇಳಿದರು, ಈ ಒಪ್ಪಂದ ಭಾರತದ ಉತ್ಪಾದನೆ ಮತ್ತು ಸೇವಾ ಕ್ಷೇತ್ರಗಳಿಗೆ ಅಪಾರ ಬಲ ನೀಡುತ್ತದೆ ಎಂದು. ಈ ಒಪ್ಪಂದ ಪ್ರಪಂಚದ ವ್ಯಾಪಾರದಲ್ಲಿ 1/3 ಭಾಗವನ್ನು ಆವರಿಸುತ್ತದೆ ಎಂದು. ಅದಕ್ಕೆ ಅಮೆರಿಕ ಆತಂಕಕ್ಕೊಳಗಾಗುತ್ತಿದೆ. ಯಾಕೆಂದರೆ ಭಾರತ ಈಗ ಅಂತಹ ದೇಶಗಳಲ್ಲಿ ಸೇರಿಕೊಂಡಿದೆ, ನಿಯಮಗಳನ್ನು ಪಾಲಿಸುತ್ತವೆ, ಆದರೆ ಒತ್ತಡಕ್ಕೆ ತಲೆಬಾಗುವುದಿಲ್ಲ. ಪ್ರಪಂಚ ಬದಲಾಗುತ್ತಿದೆ, ಶಕ್ತಿಯ ಕೇಂದ್ರಗಳು ಬದಲಾಗುತ್ತಿವೆ. ಭಾರತ ಈಗ ಆ ಮೇಜಿನ ಮೇಲೆ ಕುಳಿತಿದೆ, ನಿರ್ಣಯಗಳು ನಡೆಯುವ ಸ್ಥಳದಲ್ಲಿ. ಯಾಕೆಂದರೆ ನಿಜ ಏನೆಂದರೆ, ತನ್ನ ಬೆನ್ನನ್ನು ಸರಿಯಾಗಿ ನೆಟ್ಟಗೆ ಮಾಡಿಕೊಂಡ ದೇಶವನ್ನು ಬಗ್ಗು ಮಾಡಲು ಪ್ರಪಂಚದಲ್ಲಿ ಯಾವ ಶಕ್ತಿಯೂ ಸಾಕಾಗುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ಇಲ್ಲಿಯವರೆಗೆ ನನ್ನ ಬಳಿ ಇರುವ ಅಪ್ಡೇಟ್ ಇಷ್ಟೇ. ನಿಮ್ಮೆಲ್ಲರಿಗೂ ತಲುಪಬೇಕಾದ ಅಗತ್ಯವಿದೆ ಎಂದು ಭಾವಿಸಿದೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಟಾಪಿಕ್ನೊಂದಿಗೆ. ಜೈ ಹಿಂದ್.